ಹಾಯ್ ವಿವರ್ಸ್, ಇವತ್ತು ನಾವು ರಾಗಿ ಸಬ್ಬಕ್ಕಿ ಇಡ್ಲಿನ ಮಾಡೋಣ. ತುಂಬ ಸುಲಭವಾಗಿ ಈ ಇಡ್ಲಿನ ಮಾಡ್ಬೋದು. ನಾನಿಲ್ಲಿ 1 ಕಪ್ಪು ರಾಗಿ ಹಿಟ್ಟಿಗೆ ಅರ್ಧ ಕಪ್ಪು ರವೆ ಹಾಗೆ ಅರ್ಧ ಕಪ್ಪು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಬಟ್ಲಷ್ಟು ನೀರನ್ನು ತಗೊಂಡು ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಇದಕ್ಕೆ ಹುಳಿ ಮೊಸರನ್ನು 1 ಬಟ್ಲಷ್ಟು ಹಾಕಿದರೂ ಪರವಾಗಿಲ್ಲ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಈ ರವೆ ನೆನೆಯೋದಕ್ಕೆ ಬಿಟ್ಬಿಡೋಣ. ಇದೇನು ಸಬ್ಬಕ್ಕಿ ಮತ್ತು ರಾಗಿ ಇಡ್ಲಿ ಅಂದ್ಬಿಟ್ಟು ರವೆ ಮತ್ತು ರಾಗಿ ಹಿಟ್ಟನ್ನು ಕಲಸಿದ್ದಾರೆ ಅಂದ್ಕೋಬೇಡಿ. ಈಗ ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ, ಸಾಸಿವೆ, ಉದ್ದಿನಬೇಳೆ, ಎಣ್ಣೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಮುಂಚೆನೇ ನೆನೆಸಿ ಇಟ್ಟಂಥ ಅರ್ಧ ಬಟ್ಲು ಸಬ್ಬಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟು ಬೇಗನೆ ಹಸಿವಾಗೋದಿಲ್ಲ, ಬೇಗ ಜೀರ್ಣ ಆಗೋದಿಲ್ಲ. ಆದರೆ ಇದರ ಜೊತೆ ಸಬ್ಬಕ್ಕಿ ಹಾಕಿರೋದ್ರಿಂದ ಇದು ಬೇಗನೆ ಜೀರ್ಣ ಆಗುತ್ತೆ. ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಈಗ ಇದಕ್ಕೆ ನಾನು ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ. ನೀವು ಬೇಕು ಅನ್ನೋದಾದರೆ ಈನೋ ಸಾಲ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಅಡುಗೆ ಸೋಡಾ ಹಾಕಿಬಿಟ್ಟು 1 ಸ್ಪೂನಷ್ಟು ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಈಗ ತಕ್ಷಣ ನಾನು ಇಡ್ಲಿ ತಟ್ಟೆಗೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಗೋಡಂಬಿನ ಈ ಥರ ಇಟ್ಬಿಟ್ಟು ಈ ಹಿಟ್ಟನ್ನು ಇಡ್ಲಿ ತಟ್ಟೆಗೆ ಹಾಕ್ಕೊಳ್ತೀನಿ. ನೀವು ಬೇಕು ಅನ್ನೋದಾದರೆ ಕ್ಯಾರೆಟು ಅಥವಾ ಕೊತ್ತಂಬರಿ ಸೊಪ್ಪು ಈ ಥರ ಯಾವುದನ್ನಾದರೂ ಬಳಸ್ಕೊಂಡು ಹಾಕ್ಕೋಬೋದು. ಅಥವಾ ಬೇಡ ಅನ್ನೋದಾದರೆ ಸಿಂಪಲ್ಲಾಗಿ ಕೂಡ ಇಡ್ಲಿನ ಮಾಡ್ಕೋಬೋದು. ನಾನು 1 ತಟ್ಟೆಗೆ ಗೋಡಂಬಿನ ಹಾಕಿಬಿಟ್ಟು ಇನ್ನೊಂದು ತಟ್ಟೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಈ ಥರ ಇಟ್ಬಿಟ್ಟು ಹಿಟ್ಟನ್ನು ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಈ ತಟ್ಟೆಗಳನ್ನ ಇಟ್ಬಿಟ್ಟು 10 ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ. ನೋಡಿ, 10 ನಿಮಿಷದ ನಂತರ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಆರೋದಕ್ಕೆ ಬಿಟ್ಬಿಟ್ಟು ಈಗ ನಾನು ಇಡ್ಲಿನ ತೆಗಿತಾ ಇದ್ದೀನಿ. ತುಂಬ ನೀಟಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ, ಹೆಲ್ದಿ ಕೂಡ ಹೌದು. ಆ ಕಾರಣಕ್ಕೆ ರಾಗಿ ಮತ್ತು ಸಬ್ಬಕ್ಕಿನ ಬಳಸಿಬಿಟ್ಟು ನಾನು ಈ ಇಡ್ಲಿನ ಮಾಡಿದ್ದೀನಿ. ಇದನ್ನು ನೀವು ಕೊಬ್ಬರಿ ಚಟ್ನಿ, ಸಾಂಬಾರು ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು. ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ನಿಮಗೆ ಒಂದು ಇಡ್ಲಿನ ಕಟ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿ, ಒಳಗಡೆ ಕೂಡ ಈ ಥರ ಜಾಲಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ರಾಗಿ ಹಿಟ್ಟು ಬಳಸೋದ್ರಿಂದ ಗಟ್ಟಿ ಆಗುತ್ತೆ ಅನ್ನೋ ಹಾಗೇನೂ ಇಲ್ಲ. ನೀವು ಒಂದು ಸರಿ ಈ ಥರ ಇಡ್ಲಿನ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.